ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ PUC ಅಕೌಂಟೆನ್ಸಿಯಲ್ಲಿ ಬರುವಂತಹ ಸಿಂಪಲ್ ಕ್ಯಾಶ್ ಬುಕ್ ಅಥವಾ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಹೇಗೆ ಪ್ರಿಪೇರ್ ಮಾಡೋದಂತ ನೋಡೋಣ. ಇದು ನಿಮಗೆ 6 ಮಾರ್ಕ್ಸ್ಗೆ ಬರುವಂತ ಒಂದು ಕ್ವಶನ್ ಆಗಿರ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಕ್ವಶನ್ ಉಂಟು. ಎಂಟರ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ಎ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ December 2023 and balance the same. These are the transactions. December 1 ಇಂದ ಡಿಸೆಂಬರ್ 31st ನವರೆಗೆ ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ. ಈಗ ನಾವು ಸಿಂಪಲ್ ಕ್ಯಾಶ್ ಬುಕ್ ಅನ್ನು ಹೇಗೆ ಮಾಡುದಂತ ನೋಡೋಣ. ನಿಮ್ಗೆಲ್ಲ ಗೊತ್ತಿರಬಹುದು ಸಿಂಪಲ್ ಕ್ಯಾಶ್ ಬುಕ್ ಹೇಗೆ ಪ್ರಿಪೇರ್ ಮಾಡ್ತೇವೆ. ಡೆಬಿಟ್ ಸೈಡ್ ಅಲ್ಲಿ ಡೇಟ್, ರಿಸಿಟ್, LF ಅಮೌಂಟ್. ಕ್ರೆಡಿಟ್ ಸೈಡ್ ಅಲ್ಲಿ ಡೇಟ್, ಪೇಮೆಂಟ್, LF ಅಮೌಂಟ್. ಅಂದ್ರೆ ನೀವು ರಿಸೀವ್ ಮಾಡಿದ್ದ ಐಟಮ್ ಅನ್ನು ಡೆಬಿಟ್ ಅಲ್ಲಿ ಬರೀಬೇಕು. ನೀವು ಪೇಮೆಂಟ್ ಮಾಡಿದಂತ ಐಟಮ್ಸ್ ಗಳನ್ನು ನೀವು ಕ್ರೆಡಿಟ್ ಸೈಡ್ ಅಲ್ಲಿ ಬರೆಯುವಂಥದ್ದು. ವಿದ್ಯಾರ್ಥಿಗಳೇ, ಇಲ್ಲೊಂದು ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಸಿಂಪಲ್ ಕ್ಯಾಶ್ ಬುಕ್ ಅಲ್ಲಿ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅನ್ನು ಮಾತ್ರ ನಾವು ಬರೆಯುವಂಥದ್ದು. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇದ್ರೆ ಅದನ್ನು ನಾವು ಅದರ್ ಸಬ್ಸಿಡಿಯರಿ ಬುಕ್ಸ್ ಅಲ್ಲಿ ಬರೀತೇವೆ. ಲೈಕ್ ಪರ್ಚೇಸ್ ಅಲ್ಲಿ ಕ್ರೆಡಿಟ್ ಮಾಡಿದ್ರೆ ಪರ್ಚೇಸ್ ಬುಕ್ ಅಲ್ಲಿ, ಸೇಲ್ಸ್ ಕ್ರೆಡಿಟ್ ಮಾಡಿದ್ರೆ ಸೇಲ್ಸ್ ಬುಕ್ ಅಲ್ಲಿ. ಬಟ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನು ನಾವು ಓನ್ಲಿ ಇನ್ ಕ್ಯಾಶ್ ಬುಕ್ ಅಲ್ಲಿ ಬರೆಯುವಂಥದ್ದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ ಟ್ರಾನ್ಸಾಕ್ಷನ್ ಅನ್ನು ನೋಡೋಣ. December 1st ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳಿದ್ರೇನು, ಓಪನಿಂಗ್ ಕ್ಯಾಶ್ ಅಲ್ವಾ. ಓಪನಿಂಗ್ ಕ್ಯಾಶ್ ಅಂತ ಹೇಳಿದ್ರೆ ಕ್ಯಾಶ್ ಆಲ್ವೇಸ್ ಅಸೆಟ್ ಅಲ್ವಾ. ಅಸೆಟ್ ಅನ್ನು ನಾವು ಯಾವತ್ತು ಡೆಬಿಟ್ ಅಲ್ಲಿ ಬರೀತೇವೆ. ಸೊ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೆದು ಕ್ಯಾಶ್ ಕಾಲಮ್, ನಮ್ಗೆ ಇಲ್ಲಿ ಒಂದೇ ಕ್ಯಾಶ್ ಕಾಲಮ್ ಇರುವಂತದ್ದು. ಸೊ 24,000 ನಾವು ಬರೀತೇವೆ. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ವಿಷ್ಣು. ಯಾರಿಂದ ರಿಸೀವ್ ಮಾಡಿದ್ದೇವೆ? ವಿಷ್ಣುವಿನಿಂದ ರಿಸೀವ್ ಮಾಡಿದ್ದೇವೆ. ಏನ್ ಎಂಟ್ರಿ ಬರ್ತದೆ? ಕ್ಯಾಶ್ ಅಕೌಂಟ್ ಡೆಟಾರ್ ಟು ವಿಷ್ಣುಸ್ ಅಕೌಂಟ್ ಅಂತ ಬರಿತೇವೆ ನಾವು. ಸೊ ಕ್ಯಾಶ್ ಯಾವ ಸೈಡ್ ಅಲ್ಲಿ ಉಂಟು? ಡೆಬಿಟ್ ಅಲ್ಲಿ ಉಂಟು. ಸೊ ವಿಷ್ಣುವನ್ನು ನಾವು ಡೆಬಿಟ್ ಅಲ್ಲಿ ಬರಿಬೇಕು ಡೇಟ್ ಹಾಕಿ. 1/4/2023 ಟು ವಿಷ್ಣುಸ್ ಅಕೌಂಟ್ ಅಂಡರ್ ಅಮೌಂಟ್ ಕಾಲಮ್ ಅಲ್ಲಿ 6,000. ನೆಕ್ಸ್ಟ್ ನಾವು ಪರ್ಚೇಸ್ ಗೂಡ್ಸ್ ಫ್ರಮ್ ವಿಷ್ಣು ಫಾರ್ ಕ್ಯಾಶ್ ಅಂತ ಹೇಳಿದ್ದಾರೆ. ವಿಷ್ಣುವಿನಿಂದ ಗೂಡ್ಸ್ ಅನ್ನು ಪರ್ಚೇಸ್ ಮಾಡಿದ್ದೇವೆ ಅಲ್ವಾ. ಆಗ ಏನ್ ಮಾಡ್ತೇವೆ? ಪರ್ಚೇಸಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಇಲ್ಲಿ ಕ್ಯಾಶ್ ಯಾವ ಸೈಡ್ ಅಲ್ಲಿ ಉಂಟು ನೋಡ್ಕೊಳ್ಳಿ, ಕ್ರೆಡಿಟ್ ಸೈಡ್. ಸೊ ಬೈ ಪರ್ಚೇಸ್ ಅಂತ ಮಾಡುವಂಥದ್ದು ನಾವು. ಬೈ ಪರ್ಚೇಸ್ ದಟ್ ಈಸ್ 4,000, ಡೇಟ್ 8/1/2023. ನೆಕ್ಸ್ಟ್ ಪೇಡ್ ಇನ್ಶೂರೆನ್ಸ್ ಪೇ ಮಾಡಿದ್ದೇವೆ. ಏನ್ ಎಂಟ್ರಿ ಬರ್ತದೆ? ಇನ್ಶೂರೆನ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರೀತೇವೆ. ಕರೆಕ್ಟಾ? ಇನ್ಶೂರೆನ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಯಾವ ಸೈಡ್ ಅಲ್ಲಿ ಉಂಟು? ಕ್ರೆಡಿಟ್ ಸೈಡ್. ಸೊ ಇನ್ಶೂರೆನ್ಸ್ ಅನ್ನು ನೀವೇನ್ ಮಾಡಬೇಕು? ಕ್ರೆಡಿಟ್ ಸೈಡ್ ಅಲ್ಲಿ ಬರೀತೇವೆ. 10/1/2023 2,000. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಲ್ವಾ. ಆಗೇನಾಯ್ತು? ಕ್ಯಾಶ್ ಕಮ್ಸ್ ಇನ್ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಕ್ಯಾಶ್ ಯಾವ ಸೈಡ್ ಅಲ್ಲಿ ಉಂಟು ನೋಡ್ಕೊಳ್ಳಿ? ಡೆಬಿಟ್ ಸೈಡ್ ಅಲ್ಲಿ ಉಂಟು. ಸೊ ಟು ಸೇಲ್ಸ್ ಅನ್ನು ನಾವೆಲ್ಲಿ ಬರಿತೇವೆ? ಡೆಬಿಟ್ ಅಲ್ಲಿ ಬರಿತೇವೆ. ಡೇಟ್ 15/1/2023, ಅಮೌಂಟ್ ಈಸ್ 8,000. ನೆಕ್ಸ್ಟ್ ಪೇಯ್ಡ್ ರೆಂಟ್ ಪೇ ಮಾಡಿದ್ದೀರಿ. ಕ್ಯಾಶ್ ಗೋಸ್ ಔಟ್ ಅಲ್ವಾ. ರೆಂಟ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರಿತೇವೆ. ಕ್ಯಾಶ್ ಯಾವ ಸೈಡ್ ಅಲ್ಲಿ ಉಂಟು? ಕ್ರೆಡಿಟ್ ಅಲ್ಲಿ. ಸೊ ಬೈ ರೆಂಟ್ ಅಂತ ನಾವಿಲ್ಲಿ ಬರಿತೇವೆ. ಡೇಟ್ 18/1, ಅಮೌಂಟ್ ಈಸ್ 500. ನೆಕ್ಸ್ಟ್ ಪರ್ಚೇಸ್ ಸ್ಟೇಷನರಿ. ಪರ್ಚೇಸ್ ಮಾಡುವಾಗ ಕ್ಯಾಶ್ ಗೋಸ್ ಔಟ್, ಅಮೌಂಟ್ ಈಸ್ 4,500. ದಟ್ ಈಸ್ ಸ್ಟೇಷನರಿ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಕರೆಕ್ಟಾ? ಈ ರೀತಿ ಬರಿತೇವೆ. ಕ್ಯಾಶ್ ಎಲ್ಲಿ ಬರ್ತದೆ? ದಟ್ ಈಸ್ ಕ್ರೆಡಿಟ್ ಅಲ್ಲಿ ಉಂಟು. ಸೊ ಬೈ ಸ್ಟೇಷನರಿ ಅಕೌಂಟ್ 22/1/2023ಗೆ 4,500 ಹಾಕ್ತೇವೆ. ನೆಕ್ಸ್ಟ್ ರಿಸೀವ್ಡ್ ಕಮಿಷನ್ ಅನ್ನು ರಿಸೀವ್ ಮಾಡಿದ್ದೇವೆ. ಹಾಗಾದ್ರೆ ಕ್ಯಾಶ್ ಬಂತು. ಕರೆಕ್ಟಾ? ಕ್ಯಾಶ್ ಅಕೌಂಟ್ ಡೆಟಾರ್ ಟು
ಕಮಿಷನ್ ಅಕೌಂಟ್ ಅಂತ ಎಂಟ್ರಿ ಮಾಡ್ತೇವೆ. ಕರೆಕ್ಟ್ ಅಲ್ವಾ? ನಾವು ಕ್ಯಾಶ್ ಈಸ್ ಡೆಬಿಟ್ ಹಾಗಾದ್ರೆ ಕಮಿಷನ್ ವಿಲ್ ಕಮ್ ಡೆಬಿಟ್ ಅಲ್ಲಿ. ಟು ಕಮಿಷನ್ 25th 1 2023ಗೆ 1000. ನೆಕ್ಸ್ಟ್ ಪೇಯ್ಡ್ ಸ್ಯಾಲರಿ ಪೇ ಮಾಡಿದ್ದೀರಿ. ಆಗ ಎಂತಾಯ್ತು? ಸ್ಯಾಲರಿ ಅಕೌಂಟ್ ಡೆಟಾರ್ ಟು ಸ್ಯಾಲರೀಸ್ ಅಕೌಂಟ್ ಡೆಟಾರ್ ಟು ಏನಾಯ್ತು? ಕ್ಯಾಶ್ ಅಕೌಂಟ್. ಕ್ಯಾಶ್ ಎಲ್ಲಿ ಬಂತು? ಕ್ರೆಡಿಟ್. ಸೊ ಸ್ಯಾಲರಿ ವಿಲ್ ಕಮ್ ಕ್ರೆಡಿಟ್ ಸೈಡ್ 27/1/2023 2000 ಬೈ ಸ್ಯಾಲರಿ ಅಕೌಂಟ್ ಅಂತ ಬರೀತೇವೆ. ನೆಕ್ಸ್ಟ್ ಪೇಯ್ಡ್ ಪೋಸ್ಟೇಜ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಲ್ವಾ? ಹಾಗಾದ್ರೆ ಕ್ಯಾಶ್ ಯಾವ ಸೈಡ್ ಉಂಟು? ಕ್ರೆಡಿಟ್ ಅಲ್ಲಿ. ಬೈ ಪೋಸ್ಟೇಜ್ 400 ಡೇಟ್ ಈಸ್ 31st 1 2023. ಈ ರೀತಿಯಾಗಿ ನಾವು ಫಸ್ಟ್ ಲೆಡ್ಜರ್ ಮಾಡ್ಕೊಳ್ಬೇಕು. ನಾವು ಫಸ್ಟ್ ವಿ ವಿಲ್ ಸಿ ಯಾವ ಸೈಡ್ ಜಾಸ್ತಿ ಉಂಟು. ಇಲ್ಲಿ ಯಾವ ಸೈಡ್ ಜಾಸ್ತಿ ಉಂಟು? ಡೆಬಿಟ್ ಈಸ್ ಜಾಸ್ತಿ ಉಂಟು, ಕ್ರೆಡಿಟ್ ಕಡಿಮೆ ಉಂಟು. ಸೊ ಟೇಕ್ ಆಸ್ ಎ ಟೋಟಲ್ ಅಮೌಂಟ್. ಡೆಬಿಟ್ ಅಮೌಂಟ್ ಅನ್ನು ಟೋಟಲ್ ಆಗಿ ತಗೊಳ್ಬೇಕು, 39,000. ಕ್ಲಿಯರ್? ನೌ ವಾಟ್ ಈಸ್ ದ ಡಿಫರೆನ್ಸ್ ಅಮೌಂಟ್? 25,600 ಡಿಫರೆನ್ಸ್. ಇದನ್ನೆಲ್ಲವನ್ನು ಮೈನಸ್ ಮಾಡ್ಕೊಳ್ಬೇಕು. ವಿ ಗಾಟ್ 25,600. ನೌ ಎಂಡ್ ಆಫ್ ದಟ್ ಮಂತಿಗೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೀತೇವೆ. ದಿಸ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನೆಕ್ಸ್ಟ್ ಇಯರ್ಗೆ ಏನಾಗ್ತದೆ? ಓಪನಿಂಗ್ ಬ್ಯಾಲೆನ್ಸ್. ಅಪೋಸಿಟ್ ಸೈಡ್ ಅಲ್ಲಿ ಬರೀಬೇಕು. ಇಲ್ಲಿ ಕ್ರೆಡಿಟ್ ಅಲ್ಲಿದ್ರೆ ಇಲ್ಲಿ ಡೆಬಿಟ್ ಗೆ ಬರೀಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ದಿಸ್ ಇಸ್ ದ ಓಪನಿಂಗ್ ಬ್ಯಾಲೆನ್ಸ್ ಆಗ್ತದೆ. 1/2/2023ಗೆ 25,600. ಈ ರೀತಿಯಾಗಿ ನಾವೇನ್ ಮಾಡ್ತೇವೆ? ಸಿಂಪಲ್ ಕ್ಯಾಶ್ ಬುಕ್ ಅನ್ನು ಪ್ರಿಪರೇಷನ್ ಮಾಡುವಂಥದ್ದು. ವಿದ್ಯಾರ್ಥಿಗಳಿಗೆ ನಿಮ್ಗೆ ಅರ್ಥ ಆಗಿದೆ ಅಂತ ನನಗೆ ಅನಿಸ್ತದೆ. ಅದರಿಂದಾಗಿ ನೆಕ್ಸ್ಟ್ನ ವಿಡಿಯೋವನ್ನು ಇನ್ನಷ್ಟು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ನ ಒಂದಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ. ಹಾಗೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ನೀವು ಸಬ್ಸ್ಕ್ರಿಪ್ಷನ್ ಮಾಡದೇ ಇದ್ದಿದ್ರೆ ಸಬ್ಸ್ಕ್ರಿಪ್ಷನ್ ಮಾಡಿ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.